ಆದರೆ ಈ ಕಲಬೆರಕೆ ಅಪವಿತ್ರ ಗೊಂದಲಕ್ಕೆಲ್ಲ ಬಾಲಾಜಿಯ ಭಕ್ತರು ಕಿವಿಗೊಡ್ತಾ ಇಲ್ಲ. ತಿರುಪತಿಯಲ್ಲಿ ಭಕ್ತ ಸಾಗರವೇ ಸೇರ್ತಾ ಇದೆ. ತಿಮ್ಮಪ್ಪನ ದರ್ಶನದ ಮಾದರಿಯಲ್ಲೇ ಲಡ್ಡು ಕೊಂಡುಕೊಳ್ಳಕ್ಕೆ ಕೂಡ ಉದ್ದುದ್ದ ಸಾಲುಗಳಿದೆ. ಎಂದಿನಂತೆ ಲಡ್ಡು ಖರೀದಿಯ ಭರಾಟೆ ಜೋರಾಗಿದೆ. ಅಂದರೆ ಯಾವಾಗ ನಾವು ನಂದಿನಿ ತುಪ್ಪವನ್ನು ಬಳಕೆ ಮಾಡ್ತಿದ್ದೀವಿ ಅಂತ ಮತ್ತೆ ಹೊಸ ಸರ್ಕಾರ ಹೇಳ್ತೋ, ಹಾಗಾಗಿ ಮತ್ತಷ್ಟು ಸ್ವಾದಿಷ್ಟ ಮತ್ತು ಗುಣಮಟ್ಟದ ಲಡ್ಡು ನಮಗೆ ಸಿಗ್ತಾ ಇದೆ. ಹಾಗಾಗಿ ನಾವು ಲಡ್ಡುವನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂತ ಅಲ್ಲಿಗೆ ಬಂದಿರತಕ್ಕಂಥ ಭಕ್ತರೆಲ್ಲ ಹೇಳಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡು ಪ್ರಸಾದ ಕಲಬೆರಕೆಯಿಂದಾಗಿ ಅಪವಿತ್ರ ಆಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಬೆನ್ನಲ್ಲೇ ನಾವಿವತ್ತು ತಿರುಪತಿ ತಿರುಮಲ ದೇವಾಲಯದ ಲಡ್ಡು ಕೇಂದ್ರದ ಬಳಿ ಇದ್ದೇವೆ. ಇಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ತಂಡೋಪತಂಡವಾಗಿ ಆಗಮಿಸಿ ಲಡ್ಡುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಲಡ್ಡುವನ್ನು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಏನು ಖುಷಿಯಾಗಿ ಲಡ್ಡುವನ್ನು ತಿಂದು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಜನ ಲಡ್ಡುವನ್ನು ಸ್ವೀಟು ತಿನ್ನಿಸುವ ಮೂಲಕ ಖುಷಿಯಾಗಿ ಇವರು ಬರ್ತ್ಡೇ ಸೆಲೆಬ್ರೇಟ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೇಡಮ್, ಇವತ್ತು ನಿಮ್ಮ ಲಡ್ಡು ತಿನ್ನಿಸಿ ಖುಷಿ ಪಡ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ? ಲಡ್ಡು ಭಾಳ ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ, ತಾಜಾ ತುಪ್ಪದ್ದಿದೆ. ಎಲ್ಲ ಮೊದಲು ಹೆಂಗೆ ತಿಂತಿದ್ವಲ್ಲ ಅದೇ ಥರನೇ ಇದೆ ಲಡ್ಡು. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ತಿಂದು ಖುಷಿ ಆಯಿತು ಭಾಳ. ಬರ್ಡೇ ಸೆಲೆಬ್ರೇಷನ್ ಇಲ್ಲಾಗಿರೋದು, ಆ ಲಡ್ಡು ತಿಂದಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಅಂದರೆ ನಿಮ್ದು ಇವತ್ತು ಬರ್ತ್ಡೇ ಇತ್ತು, ಅದಕ್ಕೆ ಫ್ಯಾಮಿಲಿ ಜೊತೆ ಬಂದಿದ್ದೀರಿ? ಹೌದು ಸರ್, ನಮಗೆ ಲಡ್ಡು ತಿಂದು ಭಾಳ ಖುಷಿ ಆಯಿತು. ಲಡ್ಡು ಟೇಸ್ಟ್ ಸೇಮ್ ಇದೆ, ಆಮೇಲೆ ಭಾರಿ ಫ್ರೆಶ್ ಆ್ಯಂಡ್ ಘಮ ಇದೆ. ಸೊ ನಮಗೆ ಒಂಥರ ಭಾರಿ ಈ ಲಡ್ಡು ತಿಂದು ಭಾಗ್ಯವಂತ ಆದಿವಿ ನಾವು. ಇನ್ನೊಂದು ಖುಷಿ ವಿಚಾರ ಅಂದರೆ KMF ಬರುತ್ತೆ ತುಪ್ಪ, ಗೊತ್ತಾ? ಓಹೋ, KMF ಕರ್ನಾಟಕದ್ದು. ಓಕೆ, ಪ್ಯೂರ್ ಅನಿಸ್ತಿದೆ ಲಡ್ಡು ಎಲ್ಲ ಪ್ಯೂರ್. ಇಟ್ ಈಸ್ ಮೇಡ್ ಆಫ್ ಅಂದ್ರೆ ಪ್ಯೂರ್ ಗೀ, ಅಂದ್ರೆ ತುಪ್ಪದಲ್ಲೇ ತಯಾರು ಮಾಡಿದ್ದು. ಘಮ, ಆಮೇಲೆ ಇದ್ರದ್ದು ಫ್ಲೇವರು ಏಲಕ್ಕಿ ಫ್ಲೇವರು ಚೆನ್ನಾಗಿದೆ. ಇನ್ನೊಂದಷ್ಟು ಫ್ಯಾಮಿಲಿ ಕೂಡ ನಮ್ಮ ಜೊತೆಗಿದ್ರೆ. ಅಮ್ಮ, ಲಡ್ಡು ತಗೊಂಡ್ರಾ? ತೊಗೊಂಡೇವು ನೋಡ್ರಿ, ಲಡ್ಡು ತೊಗೊಂಡೇವು, ಎಲ್ಲ ಮಾಡಿದೆವು. ಮನಾರ್ ಚಂದ ಅದ ರೀ, ತಿನ್ಲಕ್ಕೂ ಸಿಸ್ಟಮೆಟಿಕ್ ಚಲೋ ಆಗ್ತಲ್ಗತ್ತದ. ಪೈಲೇದೇ ಒಂದು ಸ್ವಲ್ಪ ಇತ್ತು, ಈಗ ತೀರಾ ಭಾರಿ ಚಲೋ ಆಗ್ಯದ ಲಡ್ಡು. ಎಲ್ಲಿಂದ ಬಂದಿದ್ರಿ? ದೇವ್ರ ದರ್ಶನ ಆಯ್ತಾ? ಗುಲ್ಬರ್ಗದಿಂದ ಬಂದಿದ್ವಿ. ದೇವ್ರ ದರ್ಶನ ಆಯ್ತು, ಎಲ್ಲ ಆಯ್ತು ಚಂದಾಗಿ. ಹೋಗಿ ಗುಲ್ಬರ್ಗದಿಂದ ಬಂದಿದ್ದೇವೆ ದರ್ಶನ. ದೇವ್ರ ದರ್ಶನ ಆಯ್ತು? ಆಯ್ತು ಸರ್, ಆಯ್ತು. ನಾವು ಬರೋಕತ್ತೆ ಇಲ್ಲಿ 20 ವರ್ಷದಿಂದ ಆಯ್ತು ಸರ್. ಸೇಮ್ ಟೇಸ್ಟ್ ಇದೆ. ಮತ್ತೆ ನಮ್ಮದು ನಂದಿನಿ ತುಪ್ಪ ಮತ್ತೆ ಕರ್ನಾಟಕ ಹೊಂಟಿರೋದು ಭಾಳ ಖುಷಿ ಆಗ್ತಿದೆ ಸರ್ ನಮ್ಗೆ. ನಾವಿವತ್ತು ಲಡ್ಡು ತಯಾರಿಕಾ ಕೇಂದ್ರ, ಅಂದರೆ ಇದು ಈ ಭಾಗದಲ್ಲಿ ಲಡ್ಡು ತಯಾರಿಕೆ ಮಾಡಲಾಗ್ತದೆ, ಈ ಭಾಗದಲ್ಲೂ ಲಡ್ಡು ವಿತರಣೆ ಮಾಡಲಾಗುತ್ತೆ. ಈ ಒಂದು ಕೇಂದ್ರದ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ನೋಡೋದಾದರೆ ಎಂದಿಗಿಂತೂ ಹೆಚ್ಚಾಗಿ ಲಡ್ಡು ಖರೀದಿ ಮಾಡೋದಕ್ಕೆ ಜನರು ಮುಗಿಬಿದ್ದಿರ್ತಕ್ಕಂಥದ್ದು. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಲಡ್ಡು ಖರೀದಿ ಮಾಡೋದಕ್ಕೆ ಜನರು ಮುಗಿಬಿದ್ದಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಎಷ್ಟು ಜನರು ಕ್ಯೂವಲ್ಲಿ ನಿಲ್ತಾರೋ ಅದೇ ರೀತಿಯಲ್ಲಿ ಲಡ್ಡು ಖರೀದಿ ಮಾಡೋದಕ್ಕೆ ತಾಮುಂದು ಅಂತ ಖರೀದಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಜನರು ಲಡ್ಡು ಕೌಂಟರ್ಗಳ ಬಳಿ ನಿಂತಿರ್ತಕ್ಕಂಥದ್ದು, ಲಡ್ಡು ಖರೀದಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಲಡ್ಡು ಪವಿತ್ರವಾಗಿದೆ ಅನ್ನೋದಕ್ಕೆ ಜನರು ಅದರಲ್ಲೂ ತಿಮ್ಮಪ್ಪನ ಭಕ್ತರು ಹೇಳುವ ಸಂದೇಶ ಇದು ಆಗಿರ್ತಕ್ಕಂಥದ್ದು. ಅಂದರೆ ಏನು ತಿರುಪತಿ ತಿಮ್ಮಪ್ಪನ ಲಡ್ಡುವನ್ನು ಖರೀದಿ ಮಾಡೋದಕ್ಕೆ ದರ್ಶನದಷ್ಟೇ ಕ್ಯೂ ನಿಂತಿರ್ತಕ್ಕಂಥದ್ದು, ಅಷ್ಟೇ ಜನರು ತಾಮುಂದು ಅಂತ ಲಡ್ಡು ಖರೀದಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಸಾಕಷ್ಟು ಕನ್ನಡಿಗರು ಸೇರಿದಂತೆ ಬೇರೆ ರಾಜ್ಯಗಳ ಭಕ್ತರು ಇಲ್ಲಿ ಬಂದು ಲಡ್ಡುವನ್ನು ಖರೀದಿ ಮಾಡಿ ತಿಂದು ಇಲ್ಲೇ ಖುಷಿ ಪಡ್ತಾ ಇರ್ತಕ್ಕಂಥದ್ದು ಮತ್ತು ಅದರ ಸವಿಯನ್ನು ಸವಿತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ತಿರುಮಲ. ಯಾವಾಗ ಈ ಲಡ್ಡುವಿನಲ್ಲಿ ದನದ ಕೊಬ್ಬನ್ನು ಮಿಶ್ರಣ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಬಂತು, ಇನ್ಮೇಲೆ ತಿರುಪತಿ ಲಡ್ಡುವನ್ನು ಯಾರೂ ತಿನ್ನಲ್ಲ, ಯಾರೂ ಖರೀದಿ ಮಾಡಲ್ಲ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿನ ಭಕ್ತಾದಿಗಳು ನಡ್ಕೋತಾ ಇದ್ದಾರೆ.